ದ ವರ್ಲ್ಡ್ಸ್ ರಿಚೆಸ್ಟ್ ಕಂಟ್ರಿ ಅಂತ ಇದು. ಆ್ಯಂಡ್ ವರ್ಲ್ಡ್ಸ್ ಪೂರೆಸ್ಟ್ ಪೀಪಲ್ ಬಂದಿದ್ದೇವೆ ನೋಡಿ. ಅದೇ ಅನ್ಸುತ್ತೆ ಲಕ್ಸೆಂಬರ್ಗ್ ಫ್ಲಾಗ್. ಇವ್ನು ನೋಡಿ ಫೋಟೋಸ್ ತಕ್ಕೋತಾನೆ ಇದ್ದಾನೆ, ಇವ್ನು ಫೋಟೋ ತೆಗಿತಾನೆ ಇದ್ದಾನೆ. ಇವ್ನು ನಿಮಗೆ ಹಾಂಗ್ಕಾಂಗ್ ಚಂದ್ರಶೇಖರ್ ಗೊತ್ತಾ? ನೋಡಿ ಬೆಳಗ್ಗೆನೆ 2 ಗಂಟೆ. ಈಗ ಏನಕ್ಕೆ ಇಷ್ಟು ಫಾಸ್ಟಾಗಿ ನಾವು ರೆಡಿ ಆಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಆಚೆ ಹೇಳ್ತೀನಿ. ಏನಕ್ಕೆ 2 ಗಂಟೆ ರಾತ್ರಿ ಇವಾಗ, ಆದರೆ ಏನಕ್ಕೆ ನಾವೆಲ್ಲರೂ ಇಷ್ಟು ಬೇಗ ರೆಡಿ ಆಗ್ತಿದ್ದೀವಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ನೋಡಿ ಅವ್ನು ಹೆಂಗೆ ರೆಡಿ ಆಗ್ತಾನೆ ನೋಡಿ. ಬೆಳಗ್ಗೆನೆ ಎದ್ದುಬಿಟ್ಟು ಇವತ್ತು ನಾವು ಬೇರೆ ಕಂಟ್ರಿಗೆ ಹೋಗೋಕೆ ಪ್ಲ್ಯಾನ್ ಮಾಡಿದ್ದೀವಿ. ಯಾವುದು ಕಂಟ್ರಿ ಅಂತ ನೀವು ಗೆಸ್ ಮಾಡ್ತಾಯಿರಿ, ನಾವು ತೋರಿಸ್ತೀವಿ ಇನ್ನೊಂದು 5 ಅವರಲ್ಲಿ. ಇದು ಒಂದು ಪಿಜ್ಜಾ ಎಲ್ಲ ತೊಗೊಬರ್ತಾನೆ ನೋಡಿ. 2 ಗಂಟೆ ರಾತ್ರಿ ಇನ್ನೂ ರೈಲ್ವೆ ಸ್ಟೇಷನ್ಗೆ ಬಂದೇ ಬಿಟ್ವಿ. ಇನ್ನು 10 ನಿಮಿಷದಲ್ಲಿ ಟ್ರೈನ್ ಇದೆ ನೋಡಿ. ಟ್ರೈನ್ ಸಿಕ್ತು, ಎಲ್ಲರೂ ಕೂತಿದ್ದೀವಿ. ಆದರೆ ಫಸ್ಟ್ ಟೈಮ್ ಈ ಟ್ರೈನ್ನ ನಾವು ರಶ್ ಇಲ್ಲದೆ ನೋಡ್ತಾ ಇರೋದು. ಓಕೆ, ಸ್ಟೇಡಿಯಂ ಕ್ಯಾ ಸ್ಟೇಡಿಯಂ ಹೋगा? थोड़ा थोड़ा तो ಇವಾಗ ಒಂದು ರಜನಿಕಾಂತ್ ಲುಕ್ ಕೊಡೋ ನಿಂತ್ಕೊಂಡಂಗೆ ಆಗುತ್ತೆ. ये देख इधर, ये हमारा एक हाइकिंग प्लेस है. अबे तू आंखों से भी देखेगा इधर अपनी, दिख रहा है सर से, है ना? ये रहेगा. एंड ये देख रिवर है जहाँ पे हम तीनों लोग बैठ सकते हैं. ठीक है, एक्सप्लेनेशन लास्ट टाइम. हाँ, और यहाँ पे ये देख एक केव भी है यहाँ पे. इस केव में आराम से कैंप लगा सकते हैं. ये उस केव में आज ये देख क्या व्यू मिलेगा भाई. वो सब नहीं है उधर. चलो घर चलते. ನೋಡಿ, ಲಕ್ಸೆಂಬರ್ಗ್ ಹೋಗೋ ಮುಂಚೆ ಟ್ರಯರಲ್ಲಿ ಒಂದು ಸ್ಟಾಪ್ ಆಗ್ತೀವಿ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಏನೂ ತಿಂದಿಲ್ಲ, ಸೊ ಅದಕ್ಕೆ ಏನಾದರೂ ತೊಗೊಂಡ್ಬಿಟ್ಟು ನೋಡಿ ಇವತ್ತು ಟ್ರಯರ್ ಬಂದಿದ್ದೀವಿ. ಇದು ಬಾನೋಫ್ ಅಂತೆ, ಅದ್ರ ತುಂಬ ಕ್ರೇಜ್ ಆಗಿದೆ ನೋಡಿ. ಇಲ್ಲೇನೋ ಆಚೆ ಏನೋ ತಿನ್ನೋದಕ್ಕೆ ತೊಗೊಂಡ್ಬಿಟ್ಟ ನೋಡಿ. ಲಕ್ಸೆಂಬರ್ಗ್ ಬಂದಿದ್ದೀವಿ, ಏನು ಅಷ್ಟೊಂದು ಎಂಜಾಯ್ಮೆಂಟ್ ಏನಿಲ್ಲ. ನೋಡಿ, ವೆಲ್ಕಮ್ ಟು ವರ್ಲ್ಡ್ಸ್ ರಿಚೆಸ್ಟ್ ಸಿಟಿ ವಿಚ್ ಇಸ್ ಲಕ್ಸೆಂಬರ್ಗ್. ಅದರ ರೈಲ್ವೆ ಸ್ಟೇಷನ್ ನೋಡಿ. ನೋಡಿ ಇವನಂತ ಗವರ್ ನನ್ನ ಮಗ. ನೆದರ್ಲ್ಯಾಂಡ್ಸ್ ಅಂತ, ಲಕ್ಸೆಂಬರ್ಗ್ ಅಂತ ಅಲ್ಲಿ ತೋರಿಸಿದ್ದೀನಿ ನೋಡಿ. ಅಲ್ಲಿ ಬರ್ದಿದೆ ಲಕ್ಸೆಂಬರ್ಗ್ ಅಂತ, ನೆದರ್ಲ್ಯಾಂಡ್ಸ್ ಅಂತ ಇದೆ ನೋಡಿ. ಲಕ್ಸೆಂಬರ್ಗಿಗೆ ಬಂದಿದ್ದೀವಿ. ದ ವರ್ಲ್ಡ್ಸ್ ರಿಚೆಸ್ಟ್ ಕಂಟ್ರಿ ಅಂತ ಇದು. ಆ್ಯಂಡ್ ವರ್ಲ್ಡ್ಸ್ ಪೂರೆಸ್ಟ್ ಪೀಪಲ್ ಬಂದಿದ್ದೇವೆ ನೋಡಿ. ನೋಡಿ, ನಾವು ಜರ್ಮನಿಗೆ ಬಂದಾಗಿಂದ ಮಿನಿಮಮ್ ಅಂದರೂ 4-5 ಕಂಟ್ರಿಗೆ ಓಡಾಡಿದ್ದೀವಿ. ಇದು ಮಿನಿಮಮ್ 5ನೇದು ಇಲ್ಲ 6ನೇ ಕಂಟ್ರಿ ಆಗಿರುತ್ತೆ. ಲಕ್ಸೆಂಬರ್ಗ್ ಏನು ಅಷ್ಟೊಂದು ದೊಡ್ಡ ಕಂಟ್ರಿ ಏನಲ್ಲ, ಆದರೆ ರಿಚೆಸ್ಟ್ ಇದೆ ಬಿಕಾಸ್ ಆಫ್ ದ ಬ್ಯಾಂಕಿಂಗ್ ಸರ್ವಿಸಸ್ ಮೇ ಬಿ. ನೋಡಿ, ಹೊಸ ಕಂಟ್ರಿಗೆ ಬಂದು ಎಲ್ಲಾದರೂ ಹೋಗಿ ಸುತ್ತಾಡೋಣ ಅಂದರೆ 5 ಅವರ್ ಹೋಗ್ಬಿಟ್ಟು ಬಾತ್ರೂಮಲ್ಲಿ ಕುತ್ಕೊಂಡ್ಬಂದವನೇ €2 ಕೊಟ್ಬಿಟ್ಟು. €2 ಅಂದರೆ ₹200. ನೋಡಿ, ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀ ಅಂತೆ. ಆದರೂ ಈ ಅಜ್ಜಿ ನಡೀತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀ ಅಂತೆ. ರೈಲ್ವೆ ಸ್ಟೇಷನ್ ನೋಡಿ ಇವ್ರದ್ದು. ಇಲ್ಲಿನ ಟ್ರಾಮು ಎಷ್ಟು ಸಖತ್ತಾಗಿದೆ, ಕಲರ್ ಎಲ್ಲ ಬರ್ತದೆ. ನೋಡಿ, ಟ್ರಾಮಲ್ಲಿ ಬಂದ್ಬಿಟ್ಟು ಇಳ್ಕೊಂಡ್ವಿ. ಎಲ್ಲೋ ಇದೆ ಪೊಲೀಸಿನ ವೆಹಿಕಲ್ಲು, ಆದರೆ ನೀಟಾಗಿ ಕಾಣಿಸ್ತಾ ಇಲ್ಲ. ಆದರೆ ಬೇರೆ ಕಡೆ ನೀಟಾಗಿ ತೋರಿಸ್ತೀನಿ. ಓಲ್ಡ್ ಟೌನ್ ಅನ್ಸುತ್ತೆ ಒಳಗಡೆ, ಗೊತ್ತಿಲ್ಲ ಕರೆಕ್ಟಾಗಿ. ಆದರೆ
ಆ ಕಡೆ ತೋರಿಸ್ತೀವಿ ರೀ ಇನ್ನು. ನೋಡಿ ಕಸಿನೋ ಎಲ್ಲ ಇದೆ ಇಲ್ಲಿ. ಅದೇ ಅನ್ಸುತ್ತೆ ಲಕ್ಸನ್ಬೋರ್ಗ್ ಫ್ಲಾಗ್. ನೋಡಿ ಹೇಗಿದೆ, ನೋಡಿ ಹೇಗಿದೆ. ಇವ್ನು ನೋಡಿ ಫೋಟೋಸ್ ತಕ್ಕೋತಾನೆ ಇದ್ದಾನೆ, ಇವ್ನು ಫೋಟೋ ತೆಗಿತಾನೆ ಇದ್ದಾನೆ. ಇವ್ನಿಗೆ ಎಷ್ಟೇ ಸರಿ ನಾವು ಫೋಟೋ ತೆಗೆಸ್ಕೊಳ್ಳೋ ಅಂದರೆ ಬೇಡ ಬೇಡ ಅಂತಾನೆ, ಏನಕ್ಕೆ ಬೇಡ ಅಂತನೋ ಗೊತ್ತಿಲ್ಲ. ಆದರೆ ಯಾರಾದರೂ ನೋಡ್ತಾ ಇದ್ರೆ ಕೆಳಗಡೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ರೋಸ್ ಫೋಟೋ ತೆಗೆಸ್ಕೋ. ನೋಡಿ ನಮಗೆ 25 ಇಯರ್ಸ್ ಆಗಿರೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. Finally guys, we took one ticket of it because only I am going and there is other two guys standing there. You can see Mahan and Rose. वो रहे दोनों महान एंड रोज. Now it's our turn, so we are going. You're right above the rooftop of the capital is already underway. Up to nearly 70 meters. Fahrt über die Dächer der Hauptstadt auf knapp 70 Meter Höhe hat begonnen. Eine atemberaubende Aussicht über die Stadt erwartet euch. Bereit für eine neue? Beneath you lies the Place de la Constitución. Gerichtshofs erkennen. Er hat seinen Sitz hier in Luxemburg und sorgt dafür, dass das EU-Recht im High feeling with you. First time on board or already a look regular. We're glad you joined the ride. ಸೊ ಬ್ಯಾಕ್ ಟು ದಿ ವ್ಲಾಗ್. ಇವಾಗ ನೋಡಿ ಇದೊಂದು ಓಲ್ಡ್ ಟೌನು, ಫುಲ್ ಒಂಥರ ಕ್ಯಾಶುವಲ್ ಯುರೋಪಿಯನ್ ಸ್ಟ್ರೀಟ್ ಹೇಗಿರುತ್ತೆ ತೋರಿಸ್ಬೋದು ನಿಮ್ಗೆ. ಇಲ್ಲಿಂದ ತೋರಿಸ್ತೀವಿ. ಇದನ್ನ ಇವಾಗ ನೆಕ್ಸ್ಟ್ ನಮ್ಮ ರಿಪೋರ್ಟರ್ ರೊಸಾರಿಯೋ ಅವ್ರು ರಿಪೋರ್ಟ್ ಮಾಡ್ತಾರೆ. ನೋಡಿ ಇವ್ರು ಏನೋ ಒಂದು ಫ್ರಾಡ್ ಕೆಲಸ ಮಾಡೋ ಥರನೇ ಓಡಾಡ್ತಾ ಇರ್ತಾರೆ. ಏನಕ್ಕೆ ಇದು ನ್ಯಾಯವಾಗಿ ಬದುಕ್ತವ್ರೆ, ಆದರೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿರೋ ಥರ ಎದುರ್ಕೋತಾರೆ ಕ್ಯಾಮ್ರಾ ಬಂದ ತಕ್ಷಣ. ನೋಡಿ ಹೇಗಿದೆ ಆಚೆ ತಗೋಬೋದು, ಆದರೆ ನಮಗೇನು ಬೇಡ, ಯಾಕೆಂದರೆ ನಮಗೆ ಯೂಟ್ಯೂಬ್ ವಿಡಿಯೋನೇ ನೆನಪಿಗಿರುತ್ತೆ. ಸಾರಿ, ನೋಡಿ ಇದು ಕೇಳ್ತಾ ಆಪಲ್ ತ ಸುನಾತ ಆರೆಂಜ್ ಬೈ. ನೋಡಿ ಎಷ್ಟು ಸಖತ್ತಾಗಿದೆ. ನೋಡಿ ರೆಸ್ಟೋರೆಂಟ್ಸು, ಆಮೇಲೆ ಎಷ್ಟೋ ಹಳೆ ವಿಷಯಗಳು. ನೋಡಿ ಇವ್ರು ಹಾಗೆ ಅಬ್ಸರ್ವ್ ಮಾಡಿ ಇವ್ರ ಕ್ಲೋದಿಂಗ್ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಸೇಮ್ ಯುರೋಪಿಯನ್ಸು, ಒಂದು ಉದ್ದ ಕೋಟ್ ಹಾಕೊಂಡ್ಬಿಟ್ಟು ಓಡಾಡ್ತಾ ಇರ್ತಾರೆ. ಆಮೇಲೆ ಇವ್ರು ಗೊತ್ತಲ್ಲ, ಅದೇ ಈವೆಂಟ್ಸಿಗೆ ಕಾರಣ ಆಗಿರೋರು ಮೇಯ್ನಾಗಿ ಅವ್ರು ನೋಡಿ ಜಾಕೆಟ್ ಹಾಕ್ತಾರೆ. ಅವ್ರ ಹೆಸ್ರು ಇದರಲ್ಲೇ ಹೇಳ್ತಾರೆ. ಏನು ಹೇಳಿ ಅವ್ರ ಜಾಕೆಟ್ ಹೆಸರು?
ನೋಡಿ ಸಖತ್ತಾಗಿದೆ ರೂಮು. ಕ್ರೇಜಿ ಬ್ರ್ಯಾಂಡ್ಸ್ದು ಬಟ್ಟೆಗಳು ಕೂಡ ಇರುತ್ತೆ ಅಲ್ಲಿ. ಲಕೋಸ್ಟೆ, ಆಮೇಲೆ ಇನ್ನೂ ಸುಮಾರು ಇರುತ್ತೆ. ಹೋಗಿ ನೋಡಿ, ಡೆಕತ್ಲಾನ್ ಇದೆ ಇಲ್ಲೊಂದು. ನೋಡಿ ಇದು ನಾರ್ತ್ ಫೇಸ್ ಇದೆ, ಟಿಂಬರ್ಲ್ಯಾಂಡ್ ಇದೆ, ಇನ್ನು ರಾಯಲ್ ಹೆಂಗ್ ಮಳೆ ಬಂದಿದೆ 5 ನಿಮಿಷದಲ್ಲೇ ಸರಿಯಾಗಿ ಮಳೆ ಬಂದಿದೆ. ಇವ್ರು ನೋಡಿ ಅಲ್ಲಿ ಹೋಗಿ ಬರೋಣ ಬನ್ನಿ. ಮೇಲಿಂದ ಬ್ರಿಡ್ಜು ನೋಡಿ ಹೀಗಿದೆ. ಇವಾಗ ಅದು ಫುಲ್ ಹಿಂಗೆಲ್ಲ ಇದೆ, ಏನೇನೋ ನೋಡಿ ಸಿಟಿ ಕೆಳಗಡೆ ಏರೋಪ್ಲೇನ್ ಚೂತಿಯ ನನ್ನ ಮಗನೇ. ನಾನು ನೋಡಿ ಝೂಮ್ ಮಾಡ್ತಾನೆ ಇದ್ದೀನಿ, ಎಷ್ಟುವರೆಗೂ ಹೋಗುತ್ತೆ ನೋಡೋಣ. ಆಲ್ರೆಡಿ ಬಿಸಿಲು ಬರೋಕ್ಕೆ ಶುರು ಆಗಿದೆ ಈಗ ಸ್ವಲ್ಪ. ಅದು ಈ ಕಂಟ್ರಿ ಏನು ಅಷ್ಟೊಂದು ನಾವು ಅಂದ್ಕೊಂಡಂಗೆ ದೊಡ್ಡದು ಎಲ್ಲ ಏನಲ್ಲ, ಆದರೆ ಬೇಸಿಕ್ ಯುರೋಪಿಯನ್ ಸಿಟಿ ಥರನೇ ಇದೆ ಯಾವುದೊಂದು. ಆದರೆ ಇನ್ನೊಂದು ಕಂಟ್ರಿ ಬರಬೇಕಲ್ಲ ಅಂತ ಬಂದಂಗೆ ಆಯಿತು. ಆದರೆ ಇಟ್ಸ್ ಓಕೆ, ಐ ರೇಟ್ ಇಟ್ ಅರೌಂಡ್ 6. ನಿಮಗೆ ಹಾಂಗ್ಕಾಂಗ್ ಚಂದ್ರಶೇಖರ್ ಗೊತ್ತಾ? ಸೊ ನೋಡಿ, ಇದೇ ಆಗಿತ್ತು ನಮ್ಮ ಲಕ್ಸನ್ಬರ್ಗ್ ಕಂಟ್ರಿಯ ಇನ್ನೊಂದು ಟ್ರಿಪ್ಪು. ನಾವು ಮೇ ಬಿ ಎಷ್ಟು ಕಂಟ್ರೀಸ್ ಓಡಾಡಿದೆ ಗೊತ್ತಿಲ್ಲ, ಆದರೆ ಇದರಲ್ಲಿ ಇದೊಂದಾಗಿತ್ತು. ಸೊ ಎಲ್ಲರೂ ಬಾಯ್ ಅಂದ್ಬಿಡಿ ಲಕ್ಸನ್ಬರ್ಗ್. ಇವನು ಮೋಸ್ಟ್ಲಿ ಇಲ್ಲೇ ಸೆಟ್ಲ್ ಆಗ್ತಾನೆ ಅನ್ಸುತ್ತೆ.